ಅಲ್ಲ ಅದಕ್ಕೆ ಭಾರ್ಗವಿ ಬದಲಾಗಿದ್ದಾರಲ್ವ, ಅವರಿಂದ ಮದ್ವೆಗೆ ಏನ್ ತೊಂದರೆ ಆಗತ್ತೆ? ನಾನ್ ಮತ್ತೆ ಹೀಗಂತಿದ್ದೀನಿ ಅಂತ ವಿಚಾರ ಮಾಡ್ಕೋಬೇಡ್ವೋ. ಸತ್ಯ ಕಟುವಾಗಿದ್ರು ಹೇಳಲೇಬೇಕು ಅಲ್ವಾ. ಭಾರ್ಗವಿ ಇವಾಗೇನೋ ಕೆಲ್ಸ ಬಿಟ್ಟಿದ್ದಾಳೆ ಸರ್, ಆದ್ರೆ ಅವಳ ಯೋಚನೆ ಆದರ್ಶ ಇದೆಲ್ಲ ಬದಲಾಗುತ್ತಾ? ಇಲ್ಲ ಅಲ್ವಾ. ಜವಾಬ್ದಾರಿ ನಂದು. ಮದ್ವೆಗೆ ಒಪ್ಸಿದ್ದು ನೋಡಿ ಚಿಕ್ಕಿ, ನಿಮ್ಮ ಮಗನಾಗಿ ನಾನು ಆ ಕಡೆ ನಿಮ್ ಚಿಕ್ಕಪ್ಪ ಈ ಮದ್ವೆಗೆ ಇಷ್ಟಲ್ದೆ ಕೂತಿದ್ದಾರೆ. ಈ ವಿಷಯನ ಅವ್ರ ಹತ್ರ ಹೇಳಕ್ಕೂ ಆಗ್ತಿಲ್ಲ. ಅವ್ರ ದುಃಖ ಪಡ್ತಿರೋದು ನನ್ ನೋಡಕ್ಕೂ ಆಗ್ತಿಲ್ಲ. ನೀನೇ ಅವ್ರಿಗೆ ಸಮಾಧಾನ ಮಾಡ್ಬೇಕು ಅರ್ಜುನ್. ನನ್ ಇಡೀ ಸಂಸಾರದ ಭವಿಷ್ಯ ಮತ್ತೆ ನಿನ್ ಕೈಯಲ್ಲಿದೆ. ಬೇಕಿದ್ರೆ ನಾನು ನಿನ್ ಕೈ ಮುಗಿತೀನಿ. ಇದು ಯಾವ ವಿಷಯ ಬರ್ದೇ ಇರೋಗ್ ಮಾಡಿ ಈ ಮದ್ವೆ ನಡೆಸ್ಕೊಡು. ಚಿಕ್ಕಿ, ಏನ್ ಮಾಡ್ತಿದ್ದೀರಾ ಚಿಕ್ಕಿ? ನೀವ್ ಹೀಗೆಲ್ಲ ಮಾಡ್ಬಾರ್ದು ನೋಡಿ. ಈ ಮದ್ವೆ ನಡೆಸೋ ಜವಾಬ್ದಾರಿ ನಂದು, ನಾನು ನಂಬಿ. ನನಗ್ ನಿನ್ ಮೇಲೆ ನಂಬಿಕೆ ಇದೆ ಅರ್ಜುನ್, ಆದ್ರೆ ಭಾರ್ಗವಿ ಏನ್ ಮಾಡ್ತಾಳೋ ಅಂತ ಭಯ ಆಗ್ತಿದೆ. ಯಾರೇನೇ ಅಂದ್ರು ಈ ಮದ್ವೆ ನಡೆಯುತ್ತೆ. ನೀವು ಧೈರ್ಯವಾಗಿರಿ. ಏನ್ ಚಿಕ್ಕು, ಯಾಕೆ ಇನ್ನೂ ಎದ್ದ? ನಾಳೆ ಬೆಳಗ್ಗೆನೆ ಮದ್ವೆ, ಬೆಳಗ್ಗೆ ಶಾಸ್ತ್ರಗಳು ಶುರು ಆಗತ್ತೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸಾರಿ ಚಿಕ್ಕು, ನೀನ್ ಕೇಳ್ದೆ ಈ ಮದ್ವೆ ನಿಶ್ಚಯ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ನಿನ್ ಬಗ್ಗೆ ನನಗೇನು ಬೇಜಾರಿಲ್ಲ. ಇತ್ತು ಹಠ ಹಿಡಿದು ನಿನ್ನಿಂದ ಈ ಕೆಲಸ ಮಾಡಿಸಿದಾಳೆ ಅಂತ ನನಗೆ ಗೊತ್ತು. ಹೋಗ್ಲಿ ಬಿಡು ಅರ್ಜುನ್. ನಾಳೆ ರಿತು ಮದುವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಈ ಮನೆಯಿಂದ ಹೊರಟೋಗ್ತಾಳೆ. ಅವಳು ಹೊಸ ಪ್ರಪಂಚ ಮುಡ್ತಾಳೆ. ಆದರೆ ನಾನು ನಿಮ್ ಚಿಕ್ಕಮ್ಮ ಈ ಮನೆಯಲ್ಲಿ ಒಂಟಿಯಾಗಿ ಹೋಗ್ಬಿಡ್ತೀವಿ. ಹಾಗೇನಿಲ್ಲ ಚಿಕ್ಕು, ವಿಕ್ಕಿ ಮನೆ ಹತ್ರದಲ್ಲೇ ಇಲ್ವಾ? ಬೇಕಾದಾಗ ಹೋಗಿ ಬರ್ಬೋದು. ಇಲ್ಲ ರಿತುನೇ ನಮ್ಮನೆ ಕರ್ಸ್ಕೋಬಹುದು, ಕಾಲ್ ಮಾಡ್ಬೋದು. ಅದೆಲ್ಲ ನಿಜ. ಆದ್ರೆ ಮದುವೆ ಆಗಿ ಮನೆ ಬಿಟ್ಟು ಹೋಗ್ತಿರೋದು ನಿಜಾನೇ ಅಲ್ವಾ? ಕಾಲ ಮುಂದುವರೆದ್ರು ಆ ಸತ್ಯ ಬದಲಾಗಲ್ಲ. ಹೆಣ್ಣೆತ್ತವ್ರಿಗೆ ಮುಂದೊಂದು ದಿವಸ ನಮ್ಮ ಬೇರೆ ಮನೆ ಕಳಿಸ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಆದ್ರೆ ಅದಿನ್ನೂ ತುಂಬಾ ದೂರ ಇದೆ ಅಂತ ನಮ್ಮನ್ನ ನಾವೇ ನಂಬಿಸ್ಕೊಂಡು ಬದುಕ್ತಾ ಇರ್ತೀವಿ. ಅಮ್ಮನ ಹತ್ರ ತೋರಿಸೋ ಮುನಿಸು, ಹೆಂಡತಿ ತೋರಿಸೋ ಸಿಟ್ಟು, ಇದು ಯಾವುದನ್ನು ನಮ್ಮ ನಾವು ತೋರಿಸಿಲ್ಲ. ಗೊತ್ತಾ, ಅಪ್ಪನ ಪಾಲಿಗೆ ಮಗಳು ರಾಜ್ಕುಮಾರಿ ದೇವತೆ. ಒಂದ್ ದಿವಸ ದಿಢೀರಂತ ಒಬ್ಬ ರಾಜಕುಮಾರ ಬಂದು ಆ ರಾಜ್ಕುಮಾರಿನ ಕರ್ಕೊಂಡು ಹೊರಟೋಗ್ತಾನೆ. ನನ್ನ ಪುಟ್ಟ ಮಗಳು ಮದುವೆ ಆಗ್ತಿದೆ ಅಂತ ನೆನ್ಸ್ಕೊಂಡಾಗ ನನಗೆ ಖುಷಿ ಆಗುತ್ತೆ. ನಾಳೆಯಿಂದ ಅವಳಿಗೆ ಇದು ತವ್ರ ಮನೆ, ಅವಳ ಮನೆ ಬೇರೆ ಇಲ್ಲ ಅಂದ್ಕೊಂಡಾಗ ಮನಸ್ಸಿಗೆ ಹೇಳ್ಕೊಳಕ್ಕಾಗ್ತಿರೋಷ್ಟು ಸಂಕಟ ಆಗತ್ತೆ. ಅದಕ್ಕೆ ಹೇಳ, ಹೆಣ್ಣೆತ್ತವ್ರ ಸಂಕಟ ಹೆಣ್ಣು ಮಾತ್ರ ಗೊತ್ತಾಗತ್ತೆ ಅಂತ. ರಿತು ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ್ಲೇ ನನ್ಗೆ ಟೆನ್ಷನ್ ಶುರುವಾಯ್ತು. ಇನ್ನು ಅವಳು ಇಷ್ಟಪಡ್ತಾ ಇರೋದು ಗೊತ್ತಾದ್ಮೇಲೆ
ನನ್ನ ಎದೆ ನೀವು ಹೊಡೆದು ಒಳ್ಳೇದಾಗಲಿ. ನಾನು ಇದನ್ನೆಲ್ಲ ಪ್ರಯತ್ನ ಕಣ್ಣಲ್ಲಿ ಆಸೆಗಳನ್ನ ಪೂರೈಸಕ್ಕಾಗ್ದಿರೋ ನಾಲಾಯಕಪ್ಪ ಆಗ್ಬಿಟ್ಟೆ ನಾನು. ಮಕ್ಕಳ ಖುಷಿಗಿಂತ ಬೇರೆ ದೊಡ್ಡದು ಯಾವುದಿದೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಎಂಗೇಜ್ಮೆಂಟ್ಗೆ ಹೋದೆ. ಅವಳು ಮದುವೆ ಆಗಿ ಹೋಗ್ತಿದ್ದಾಳೆ, ಅದು ಆ ಶಕ್ತಿ ಪ್ರಸಾದ್ ಮನೆ ಸೇರ್ತಿದ್ದಾಳೆ ಅಂತ ನೆನಪು ಮಾಡ್ಕೊಂಡ್ರೆ ಅವಳುಗಳಿಗೆ ಭಯ ಆಗ್ತಿದೆ, ಭಯ ಆಗ್ತಿದೆ. ಸಮಾಧಾನ ಮಾಡಿ ಕೂತ್ಕೊಳ್ಳಿ. ನೋಡಿ, ಆ ವಿಕ್ಕಿ ಬಗ್ಗೆ ನೀವು ಇಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಅವನ ಅಬ್ಸರ್ವ್ ಮಾಡ್ತಾನೆ. ಅವನು ನಿಧಾನವಾಗಿ ಬದಲಾಗ್ತಾ ಇದ್ದಾನೆ. ಅವನ ಕೆಟ್ಟ ಚಟಗಳನ್ನ ಬಿಡ್ತಾ ಇದ್ದಾನೆ. ನಮ್ ಋತುನ ಅವ್ನು ಚೆನ್ನಾಗಿ ನೋಡ್ಕೋತಾನೆ. ಒಂದು ವೇಳೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಅವನ ಬಿಡೋರು ಯಾರು? ಮದ್ವೆ ಆದ್ಮೇಲೆ ಏನ್ ಮಾಡೋದು? ಋತು ಮದ್ವೆಗೆ ಸಾವಿರಾರು ಜನನ್ ಕರೆಸಿ ಧಾಮ್ ಧೂಮ್ ಅಂತ ಮಾಡ್ಬೇಕು ಅಂತ ಎಲ್ಲಾ ತಂದಿರ್ತಾರ ಚಿಕ್ಕನು ಆಸೆ ಪಟ್ಟಿದ್ರು. ಆದ್ರೆ ಅಷ್ಟೆಲ್ಲ ತಯಾರಿ ಮಾಡಕ್ಕೆ 2-3 ಆಗತ್ತೆ. ಇವಾಗ ಋತು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಆದ್ರೂ ಅರ್ಜೆಂಟಾಗಿ ಮದ್ವೆ ಮಾಡ್ತಿದೀವಿ ಅಂದ ಮಾತ್ರಕ್ಕೆ ಯಾವ ಕೊರತೆನೂ ಆಗ್ಬಾರ್ದು. ಅದಕ್ಕೆ ನಿಮ್ ಸಹಾಯ ಬೇಕು. ಅದಕ್ಕೆ ಖಂಡಿತ ಅರ್ಜುನ್. ಆದ್ರೆ ಈ ಕೆಲಸ ದೇವಸ್ಥಾನದಿಂದ ಶುರು ಆಗೋದಲ್ಲ, ಮನೆಯಿಂದನೇ ಶುರು ಆಗ್ಬೇಕು ಅಲ್ವಾ? ಮದ್ವೆಗೆ ಯಾವ ವಿಘ್ನನೂ ಆಗ್ಬಾರ್ದು, ಯಾವ ತಡೆನೂ ಇಲ್ದೆ ಮದ್ವೆ ಆಗ್ಬೇಕು ಅಂತಂದ್ರೆ ಭಾರ್ಗವಿ ಈ ಮದ್ವೆಗೆ ಬರ್ಬಾರ್ದು ಅರ್ಜುನ್. ಅಲ್ಲದ್ಕೆ ಭಾರ್ಗವಿ ಬದಲಾಗಿದ್ದಾರಲ್ವ, ಅವರಿಂದ ಮದ್ವೆಗೆ ಏನ್ ತೊಂದರೆ ಆಗತ್ತೆ? ನಾನ್ ಮತ್ತೆ ಹೀಗ್ ಅಂತಿದ್ದೀನಿ ಅಂತ ವಿಚಾರ ಮಾಡ್ಕೋಬೇಡ್ವೋ? ಸತ್ಯ ಕಟುವಾಗಿದ್ರು ಹೇಳಲೇಬೇಕು ಅಲ್ವಾ? ಭಾರ್ಗವಿ ಇವಾಗೇನೋ ಕೆಲ್ಸ ಬಿಟ್ಟಿದ್ದಾಳೆ ಸರಿ, ಆದ್ರೆ ಅವಳ ಯೋಚನೆ, ಆದರ್ಶ ಇದೆಲ್ಲ ಬದಲಾಗುತ್ತಾ? ಇಲ್ಲ ಅಲ್ವಾ? ನೀನು ಋತು ಬಗ್ಗೆ ಇಷ್ಟು ಯೋಚನೆ ಮಾಡಿ ವಿಕ್ಕಿ ಜೊತೆ ಮದ್ವೆ ಮಾಡಕ್ಕೆ ಒಪ್ಕೊಂಡಿದೀವಿ. ಆದ್ರೆ ಭಾರ್ಗವಿ ಕಣ್ಣಲ್ಲಿ ಆ ವಿಕ್ಕಿ ಯಾವತ್ತಿದ್ರೂ ಸಂಧ್ಯಾಗೆ ಮೋಸ ಮಾಡಿದವನೇ ಆಗಿರ್ತಾನಲ್ವಾ? ಆದ್ರೆ ಭಾರ್ಗವಿ ಅವರು ಎಂಗೇಜ್ಮೆಂಟ್ ನ ತಡಿಲಿಲ್ಲ ಅಲ್ವಾ? ಅದಕ್ಕೆ ನಾನು ಹೇಳ್ತಿರೋದು ಅರ್ಜುನ್, ಎಂಗೇಜ್ಮೆಂಟ್ ಆಗಿ ಮದ್ವೆ ನಿಂತೋದ್ರೆ ಇನ್ನೂ ಅವಮಾನ ಆಗ. ನೀನೇ ಹೇಳಿರೋ ಹಾಗೆ ಸಾವಿರಾರು ಜನನ ಕರೆದು ನಾವೇನ್ ಮದ್ವೆ ಮಾಡ್ತಿಲ್ಲ. ಇಲ್ಲಿ ಮದ್ವೆಗೆ ಯಾರು ಬರ್ತಾರೆ ಅನ್ನೋದಕ್ಕಿಂತ ಋತು ಮದ್ವೆ ಆಗೋದು ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಅರ್ಜುನ್? ಋತು ಜೀವನ ಸರಿ ಹೋಗೋದು ಇಂಪಾರ್ಟೆಂಟಾ ಅಥವಾ ಭಾರ್ಗವಿ ಮದ್ವೆಗೆ ಬರೋದು ಇಂಪಾರ್ಟೆಂಟ್ ಅನ್ನೋದನ್ನ ನೀನೇ ಡಿಸೈಡ್ ಮಾಡು ಅರ್ಜುನ್. ಓಕೆ ಅರ್ಜುನ್, ಲೇಟ್ ಆಯ್ತು. I'll go sleep. Good night. ಇಲ್ಲೇನೋ ತಪ್ಪು ನಡೀತಾ ಇದೆ. ಈ ಮದ್ವೆನ ನಿಲ್ಲಿಸು ಅರ್ಜುನ್. ಮದ್ವೆಗೆ ಯಾವ ವಿಘ್ನನೂ ಆಗ್ಬಾರ್ದು, ಯಾವ ಅಡೆತಡೆನೂ ಇಲ್ದೆ ಮದ್ವೆ ಆಗ್ಬೇಕು ಅಂತಂದ್ರೆ ಭಾರ್ಗವಿ ಈ ಮದ್ವೆಗೆ ಬರ್ಬಾರ್ದು ಅರ್ಜುನ್. ಆದ್ರೆ ಭಾರ್ಗವಿ ಏನ್ ಮಾಡ್ತಾಳೋ ಅಂತ ಭಯ ಆಗ್ತಿದೆ. ಅರ್ಜುನ್,
ನಿಮ್ಗೆ ವಿಕ್ಕಿ ಬಗ್ಗೆ ಗೊತ್ತು ತಾನೆ? ಅವನ್ ಯಾವ್ದೋ ಮದ್ವೆ ಆಗ್ತಾ ಇದ್ದಾನೆ. ಅರ್ಜುನ್, ಅವನಿ ಮದ್ವೆ ಆದ್ರೆ ರಿತ್ತು ಜೀವನನೇ ಹಾಳಾಗೋಗುತ್ತೆ. ದಯವಿಟ್ಟು ಅರ್ಜುನ್, ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೀಬಾರ್ದು. ಭಾರ್ಗವಿ, ಎಲ್ಲಾನು ಸರಿಯಾಗೇ ಇದೆ. ವಿಕ್ಕಿ ತಪ್ಪು ಮಾಡಿಲ್ಲ, ನೀವ್ ರೆಡಿ ಇಲ್ಲ ಅಷ್ಟೇ. ನೋಡಿ, ಇದು ರೀತು ಇಷ್ಟಪಟ್ಟು ನಡೀತಿರೋ ಮದ್ವೆ. ಈ ಮದ್ವೆ ನಡೆದೇ ನಡೆಯುತ್ತೆ. ಸುಮ್ನೆ ಈ ಮದ್ವೆಗೆ ತೊಂದರೆ ಮಾಡ್ಬೇಡಿ. ನಾನ್ ತೊಂದ್ರೆ ಮಾಡ್ತಿದ್ದೀನ? ಯಾಕೆ ಅರ್ಜುನ್, ಯಾಕೆ ನಿಮ್ಗೇನು ಅರ್ಥ ಆಗ್ತಿಲ್ಲ? ನೋಡಿ, ಒಂದು ದಿನದ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಆದ್ರೆ ನಾನು ರಿತು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ ಅರ್ಜುನ್, ನೀವ್ ಯಾಕ ವಿಕ್ಕಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ? ನಿಜ ಹೇಳಿ ಅರ್ಜುನ್, ನೀವು ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಏನೇ ಇದ್ರು ನನ್ನ ಹತ್ರ ಹೇಳ್ಕೊಡಿ ಅರ್ಜುನ್. ನೋಡಿ ಭಾರ್ಗವಿ, ಗಂಡ ಹೆಂಡತಿ ಮಧ್ಯೆ ಗುಟ್ಟಿರ್ಬಾರ್ದು, ನಿಜಾನೇ. ಹಾಗಂತ ಬೇರೆಯವ್ರ ವಿಷಯ ನಿಮ್ಮ ಹತ್ರ ಹೇಳ್ಬೇಕಂತ ಇಲ್ಲ ಅಲ್ವಾ? ಅವ್ರ ಪರ್ಸನಲ್ ವಿಷಯ ಹೇಳಕ್ಕೆ ನಾನು ಭಾರ್ಗವಿ. ನೋಡಿ ಅರ್ಜುನ್, ಇದೇನ್ ಹಾವು ಅಲ್ಲ, ಒಂದು ಮುಗ್ದು ಹೋಯ್ತು. ರಿತು ಜೀವನದಲ್ಲಿ ದಯವಿಟ್ಟು ಆಟ ಆಡ್ಬೇಡಿ ಅರ್ಜುನ್. ಈ ಮದ್ವೆನ ನಿಲ್ಸಿ. ರಿತು ಜೀವನ ನೀವು ಭಾರ್ಗವಿ. ಸರಿ, ನಿಮ್ಮನ್ಸಲಿ ರಿತುಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಈ ಮದ್ವೆನ ತಡಿಬೇಡಿ. ಅದೇ ನೀವು ಮಾಡೋ ದೊಡ್ಡ ಉಪಕಾರ. ಭಾರ್ಗವಿ, ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅದನ್ನ ನಿಮ್ಗೆ ಹೇಳಕ್ಕೆ, ಅರ್ಥ ಮಾಡ್ಸಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಪರಿಸ್ಥಿತಿಲಿ ನನ್ ತಂಗಿ ಚೆನ್ನಾಗಿರೋದೇ ಮುಖ್ಯ. ಅದಕ್ಕೆ ನಾಳೆ ನೀವು ಮದ್ವೆಗೆ, ಅಂದ್ರೆ ಮದ್ವೆ ನಡೆಯೋ ಜಾಗಕ್ಕೆ ಬರೋ ಹಾಗಿಲ್ಲ.